ಇಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 10 ಗಂಟೆಗೆ ಹೋರಾಟಕ್ಕೆ ಇಳಿಯಲಿದ್ದಾರೆ ವಾಟಾಳ್ ನಾಗರಾಜ್. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ವಾಟಾಳ್ ನಾಗರಾಜ್ 10 ಗಂಟೆ ಸುಮಾರಿಗೆ ಆಗಮಿಸಿ ವಾಟಾಳ್ ನಾಗರಾಜ್ ಮತ್ತು ಕನ್ನಡಪರ ಹೋರಾಟಗಾರರು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳು ಸಂಚರಿಸಬಾರದು ಅಂತ ಮನವಿಯನ್ನು ಮಾಡಲಿದ್ದಾರೆ ವಾಟಾಳ್ ನಾಗರಾಜ್. ಆದರೆ ಈಗ ನಿಗಮಗಳಿಂದ ಯಾವುದೇ ರೀತಿ ಸೂಚನೆಗಳಿಲ್ಲ. ಎಂದಿನಂತೆ ಸಹಜವಾಗಿ ಸಂಚಾರಗಳಿರಬೇಕು ಅನ್ನುವಂತಹ ಸೂಚನೆಗಳಿದೆ. ಹಾಗಾಗಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಅವರು ಒಪ್ಪಬಹುದಾ? ಇನ್ ಕೇಸ್ ಒಪ್ಕೊಂಡ್ರೆ ಅವರಿಗೆ ಸಮಸ್ಯೆಗಳಾಗಬಹುದು. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಸದ್ಯದ ಸ್ಥಿತಿಗತಿಗಳಂತೂ ಕೂಲಾಗಿ ಹೋಗ್ತಾ ಇದೆ. 10 ಗಂಟೆಯ ನಂತರದಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. Hotel Management with AI. Join IIHM, International Institute of Hotel Management. ಬೆಂಗಳೂರು ನಗರದಾದ್ಯಂತ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಮನವಿನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಬಂದ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೆಂಬಲ ಇಲ್ಲ ಅಂತ ಹೇಳಿದರೆ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗುವಂತ ಸಾಧ್ಯತೆ ಇದು. ಜಿಲ್ಲಾ ಕೇಂದ್ರ ರಾಮನಗರದಲ್ಲಿ ಸಂಘಟನೆಗಳ ಪ್ರತಿಭಟನೆಯಾಗುತ್ತೆ. ರಾಜ್ಯ ರೈತ ಸಂಘ, ಕರುನಾಡು ಸೇನೆ ಸಂಘಟನೆ ಕಾರ್ಯಕರ್ತರಿಂದ ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಉಳಿದಂತೆ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಸಹಜವಾಗಿ ನಡೆಯಲಿದೆ. ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ದಕ್ಷಿಣ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ಸೂಚಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ನೈತಿಕ ಬೆಂಬಲವನ್ನ ಅಷ್ಟೇ ಕೊಡೋದಕ್ಕೆ ಮುಂದಾಗ್ತಾ ಇದ್ದು ಪ್ರತಿಭಟನೆಗೂ ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಅಂಗಡಿ ಮುಂಗಟ್ಟುಗಳಾಗಲಿ, ಶಾಲಾ ಕಾಲೇಜುಗಳಾಗಲಿ ಯಾವುದೇ ರೀತಿ ಸಮಸ್ಯೆಗಳಿರುವುದಿಲ್ಲ. ಅಂಗಡಿ ಮುಂಗಟ್ಟುಗಳು, ಇನ್ನು ಹೋಟೆಲ್ಗಳು ಎಲ್ಲವೂ ಕೂಡ ಸಹಜವಾಗಿ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸಲಿದೆ.